ಹೆಲ್ಲೋ ತಮ್ಮ ಸಜೆಸ್ಟರ್ ನೋಡ್ತಿರೋದು ಗಲಿ ಫುಡ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಕ್ಕತ್ತಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ತುಂಬಾ ದಿವಸ ಆಯ್ತಪ್ಪ ಒಂದು ಅನ್ಲಿಮಿಟೆಡ್ ಬ್ಯಾಟಿಂಗ್ ಮಾಡಿ, ಅದು ಅನ್ಲಿಮಿಟೆಡ್ ಬಿರಿಯಾನಿ ಈ ತರ ಒಂದು ವಿಷಯಗಳೆಲ್ಲ ಬ್ಯಾಟಿಂಗ್ ಮಾಡಿ ತುಂಬಾ ದಿವಸ ಆಯ್ತು. ನಮ್ಮ ಚಾನೆಲ್ ಅಲ್ಲಿ ಹಳೆ ವ್ಯೂವರ್ಸ್ ಇದ್ದಿದ್ರೆ ನಿಮಗೆ ಗೊತ್ತಿರಬೇಕು, ಅನ್ಲಿಮಿಟೆಡ್ ಸ್ಪಾಟ್ಸ್ ನ ಕವರ್ ಮಾಡಿದೀವಿ. ಅಂಡ್ ಇವತ್ತು ಬಂದಿರೋ ಜಾಗ ಬಂದು ಏನ್ ಮಾಡ್ತಿದ್ಯಾ? ನೋಡ್ತಾ ಇದ್ದೀನಿ. ಅಲ್ಲೇ ನೋಡ್ಕೊಂಡು ನಿಂತಿದ್ಯಾ? ಬಂದಿದ್ದೀವಿ ಇವತ್ತು ಹೋಟೆಲ್ ಕನ್ನಸ್. ಓಕೆ, ಸೊ ಇವನ್ ಯಾರಂತ ಗೊತ್ತಾಗೋಯ್ತಲ್ಲ, ಮಿಸ್ಟರ್ ಪ್ರಜ್ವಲ್. ಈಟಿಂಗ್ 5 ಸ್ಟಾರ್ ರೇಟೆಡ್ ಬಿರಿಯಾನಿ ಸ್ಪಾಟ್ ಅಲ್ಲಿ ಬಂದಿರ್ತಾನೆ. ಮತ್ತೆ ಬಂದವನೇ ಅದೇ ಶರ್ಟ್ ಮಚ್ಚ. ಹೆಂಗೋ ಅದೇ ಶರ್ಟ್ ಹಾಕೊಂಡ್ ಬರ್ತೀಯಾ? ಅದೇ ಪ್ಯಾಂಟ್ ಬೇರೆ ಗೊತ್ತಿಲ್ಲ. ಸೈಕ್ ಆಗ್ಬಿಟ್ಟೆ. ಈ ಕ್ವಶನ್ ಕೇಳ್ದೆ ಅನ್ನೋದು ಅನ್ಕೊಂಡಿರ್ಲಿಲ್ಲ. ಫೈನ್. ಸೊ ಇಲ್ಲಿ ಬಂದು ಅನ್ಲಿಮಿಟೆಡ್ ಬಿರಿಯಾನಿ ಮೇಳ ಅಂತ ನಡೀತೈತೆ. ಓಕೆನಾ? ಸೊ ಬಿರಿಯಾನಿ ಇರುತ್ತೆ, ಜೊತೆ ಕಬಾಬ್ ಇರುತ್ತೆ, ಸ್ಟಾರ್ಟ್ರು. ಅದೆಲ್ಲ ಸರಿ ಬ್ರೋ. ಇವಾಗ ರೇಟ್ ಎಷ್ಟು? ರೇಟ್ ನನ್ಗೂ ಗೊತ್ತಿಲ್ಲ. ಇವ್ರು ಇನ್ವೈಟ್ ಮಾಡಿದ್ರಪ್ಪ, ಹೊಸದಾಗಿ ಒಂದು ಸ್ಟಾರ್ಟ್ ಮಾಡಿದೀವಿ ಬಿರಿಯಾನಿ, ಅನ್ಲಿಮಿಟೆಡ್ ಬಿರಿಯಾನಿ ಮೇಳ ಅಂತ. ಅದಕ್ಕೆ ಬಂದೆ. ಸೊ ಒಳಗಡೆ ಹೋಗಿ ಎತ್ತ ಏನಂತ ಎಲ್ಲ ನೋಡೋಣಂತೆ. ಸೊ ಪ್ರೈಸ್ ಎಲ್ಲ ನಿಮಗೆ ಒಳಗಡೆ ತಿಳಿಸ್ಕೊಡ್ತೀನಿ. ಇನ್ನ ಏನೇನು ಸಿಗುತ್ತೆ ಎಲ್ಲ ನೋಡೋಣಂತೆ. ಎಕ್ಸಾಕ್ಟ್ಲಿ ಲೊಕೇಶನ್ ಬಂದು ಮಾನಿತಾ ಟೆಕ್ ಪಾರ್ಕ್. ಸೊ ಈ ಕಡೆಯಿಂದ ನೀವು CM ಹಂಗೆ ಆ ಕಡೆ ತೋರಿಸಿ. ಸೊ ಹೆಬ್ಬಾಲ್ ಫ್ಲೈಓವರ್ ಬ್ರಿಡ್ಜ್ ಇದೆಯಲ್ಲ, ಟುವರ್ಡ್ಸ್ ಲೆಫ್ಟ್ ಸೈಡ್ ಅಲ್ಲಿ ಮಾನ್ಯತಾ ಟೆಕ್ ಪಾರ್ಕ್ ಇದೆ. ಅದರ ಪಕ್ಕದ ಡಯಾಗ್ನಲ್ ರೋಡ್ ಅಲ್ಲೇ ನಿಮಗೆ ಒಂದು ಸರ್ವಿಸ್ ರೋಡ್ ಒಳಗಡೆ ಇವರ ಹೋಟೆಲ್ ಕಂದಸ್ವಾಮಿ ಅನ್ನೋದು ಲೊಕೇಟ್ ಆಗಿರುತ್ತೆ. ಸೊ ಎಕ್ಸಾಕ್ಟ್ ಅಡ್ರೆಸ್ ಬಂದು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಅಲ್ಲಿ ಚೆಕ್ಔಟ್ ಮಾಡ್ಕೊಳ್ಳಿ. ಏನ್ ಮಚ್ಚ ರೆಡಿ ಇದೆಯಾ ಬ್ಯಾಟಿಂಗ್ ಮಾಡೋದಕ್ಕೆ? ರೆಡಿ ಬ್ರೋ. ಸೊ ಬಟ್ ಅದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಪಕ್ಕದಲ್ಲಿರೋ ಆ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಒಳಗಡೆ ಹೋಗಿ ನಾಕೌಟ್ ಮಾಡ್ಕೊಂಡು ಬರೋಣ ಬನ್ನಿ. ಸೊ ಬಂದಿದ ತಕ್ಷಣವೇ ಒಳಗಡೆ ನಾನು ಹೇಳಿದಂತ ಮಚ್ಚ ಪ್ರೈಸ್ ಕೇಳ್ದಲ್ಲ, 249 per person. ನೀನು ನೋಡ್ತಿದ್ಯೋ? ಏನೋ ಗುಲ್ಕಂಡ ಲಸಿ ಅಂತ ಇದೇನೋ ಅಂತ ಗೊತ್ತಿಲ್ಲ, ಅದಕ್ಕೆ ನೋಡ್ತಾ ಇದ್ದೀನಿ. ಬಂದಿದ್ಯಂತ ಬಿರಿಯಾನಿ ಅದೇಂತಕ್ಕೆ ಸುಮ್ಮನೆ ನೋಡ್ತಾ ಇದ್ದೀನಿ. ಹಾಗೆ ಏನೇನೈತೆ ಮುಚ್ಚಿಕ್ಕು ಬೇಕಂದ್ರೆ ಆಮೇಲೆ ಫಸ್ಟು ಬಿರಿಯಾನಿಗೆ ಬಂದಿರೋದು. ಸೊ ಬಿರಿಯಾನಿ ಟ್ರೈ ಮಾಡೋಣ. ಇದರಿಂದಾನೇ ಇಷ್ಟೊಂದು ಸ್ಟಾರ್ಟರ್ಸ್ಗಳು ಹಾಕೋರೆ. ಇವರ ಸಿಗ್ನೇಚರ್ ಸ್ಟಾರ್ಟ್ರು ಇರುತ್ತೆ ಏನಾರೋ ಒಂದು. ಸೊ ಅದ್ರ ಜೊತೆಗೆ ಆರ್ಡರ್ ಮಾಡ್ಕೊಂಡು ಹಂಗೆ ಬ್ಯಾಟಿಂಗ್ ಮಾಡೋಣ. ಸೊ ಈ ಕಡೆ ಮಾಂಜಾ ಟೆಕ್ ಪಾರ್ಕ್ ಇರೋದಲ್ಲ, ಸೊ IT ಪೀಪಲ್ಗೆ ಒಂದು ಒಳ್ಳೆ ಆಫರ್ ಇಕ್ಕವ್ರೆ. ನನಗೆ ಗೊತ್ತಿರೋ ಮಟ್ಟಿಗೆ. ಓಕೆನಾ? ಲೈಕ್ 249 rupees ಇಸ್ ಲೈಕ್ ಒಂದು ಒಳ್ಳೆ ವರ್ತ್ ಫಾರ್ ಮನಿ ಪ್ರೈಸೇ. ಬಟ್ ಊಟ ಹೇಗಿದೆ ಅದನ್ನ ನೋಡೋಣಂತೆ. ಬನ್ನಿ, ಜಾಸ್ತಿ ಕುಯ್ತಾ ಇದ್ದೀನಿ, ಈಗ ಹೋಗಿ ಬ್ಯಾಟಿಂಗ್ ಮಾಡೋಣ. ಆಲ್ರೆಡಿ ಮಸ್ಸು ಐಟಮ್ಸ್ನ ತರಿಸ್ಕೊಂಡಿದ್ದೀನಿ. ಏನೇನಂತ ನಿಮಗೆ ಒಂದು ಶಾರ್ಟ್ ರೆಸಿಪಿ ತೋರಿಸ್ಬಿಡ್ತೀನಿ. ಹಂಗೆ ಮುಂದೆ ಬನ್ನಿ. ಚಿಕನ್ ಸೂಪ್ ಇದೆ. ಎಸ್, ಚಿಕನ್ ಸೂಪು, ಆಮೇಲೆ 2 ಪೀಸ್ ಲಾಲಿಪಾಪು, ಒಂದು ಪೋರ್ಷನ್ ಆಫ್ ಬಿರಿಯಾನಿ, ಜೊತೆಗೆ ಮೊಟ್ಟೆ ಇತ್ತು. ಮೊಟ್ಟೆ ಎಲ್ಲೋ ತಮ್ಮನೇಲ್ಗೆ ಅಂತ ಕೊಟ್ಟಿದ್ದು ಮೊಟ್ಟೆನ ಖಾಲಿನೇ ಮಾಡಿಬಿಟ್ಟ. ಇನ್ನ ಕೇಳಿದ್ರೆ ಇನ್ನೂ ಅರ್ಧ ಖಾಲಿ ಮಾಡ್ದ ನಿಮ್ಮ. ಸರಿ, ಓಕೆ. ಸೊ ಇದು ಬಂದು ಇವರ ಈ ಒಂದು ಅನ್ಲಿಮಿಟೆಡ್ ಕಾಂಬೋಗೆ ಸಿಗೋ ಅಂಥದ್ದು. ಆ್ಯಂಡ್ ಇದರಲ್ಲಿ ಏನೇನು ಅನ್ಲಿಮಿಟೆಡ್ ಅಂತ ಲಾಸ್ಟಲ್ಲಿ ತಿಳಿಸ್ತೀನಿ, ವೆಯ್ಟ್ ಮಾಡಿ. ಇಲ್ಲಾಂದ್ರೆ ನೀವು ನೋಡಲ್ಲ, ಇಲ್ಲಿಗೆ ಕಟ್ ಮಾಡಿಬಿಡ್ತೀರಾ. ಅದಕ್ಕೆ ಇದು ಬಂದು ಇವರ ಸ್ಪೆಷಲ್ ಅಲಾಕಾಟೆ ಮೆನ್ಯೂ. ಸೊ ಕಾರೈ ಕುಡಿ ಚಿಕನ್ ತೊಗೊಂಡಿದ್ದೀವಿ. ಆ್ಯಂಡ್ ಹಿಯರ್ ವಿ ಹ್ಯಾವ್ ಮಟನ್ ಚುಕ್ಕ. ಸೊ ಫಸ್ಟ್ಲಿ ಬಿರಿಯಾನಿ ಗೆಲ್ಬಿಡ, ಆಮೇಲೆ ಕೇಳ್ತೀನಿ ಹೆಂಗೈತಂತ. ಸೊ ನನಗೆ ಸೂಪಪ್ಪ ಪೆಪ್ಪರ್ ಘಾಟ್ ಹಿಡಿಯುತ್ತೆ. ನೆಗಡಿ ಏನಾರು ಇದ್ದರೆ ಅದ್ರ ಪಾಟಿಗೆ ಅದು ಹೊಂಟೋಗ್ಬಿಡುತ್ತೆ ಅದು ಊರಿಗೆ. ಆ ಥರ ನಿಮಗೆ ಆ ಪೆಪ್ಪರ್ ಘಾಟ್ ಜಾಸ್ತಿ ಹೊಡಿತೈತೆ ಸೂಪಲ್ಲಿ. ಲೈಟಾಗಿ ಒಂಚೂರು ಮೈಲ್ಡಿಗೆ ಇರಬೇಕಿತ್ತೇನೋ. ಬಟ್ ಇವರ ಚಟ್ನಾಡ್ ಸ್ಟೈಲ್ ಅನ್ನೋದೇ ಈ ಮಸಾಲೆ ಭರಿತವಾಗಿ ಜಾಸ್ತಿ ಇರುತ್ತೆ. ಆಲ್ಮೋಸ್ಟ್ ತಂದಿದ್ದಕ್ಕೆ 10 ನಿಮಿಷ ಮೇಲಾಯಿತು. ಆ ತಣ್ಣಗಾದರೂ ಸಹ ಆ ಪೀಸ್ ಬಂದು ಸಖತ್ ತಣ್ಣೀರಾಗೈತೆ. ಕಬಾಬ್ ತೊಗೋತೀವಲ್ಲ, ಸೇಮ್ ಕೈಂಡ್ ಆಫ್ ಟೇಸ್ಟೇ. ಆ ಕಬಾಬ್ ಬದಲಿ ಲಾಲಿಪಾಪ್ ಐತೆ ಅಷ್ಟೇ, ಬೇರೆ ಏನಿಲ್ಲ. ಸಖತ್ತು ಉದ್ರಿ ಆಗೋ ಐತೆ, ಜೊತೆಗೆ ಅಂಟು ಐತೆ. ಸೊ ಫಸ್ಟ್ ಪ್ಲೇನ್ ರೈಸ್ ಹೋಗೋಣ ಬನ್ನಿ. ವಾವ್, ಹೆಂಗಿತ್ತು ಮಚ್ಚ? ನೀನು ಕೇಳೋಣ ಫಸ್ಟ್, ಹೆಂಗಿತ್ತು ಬಿರಿಯಾನಿ? ಚಟ್ನಾಡು ಸ್ಟೈಲ್. ಚಟ್ನಾಡು ಸ್ಟೈಲ್ ನನಗೆ ಗೊತ್ತಿಲ್ವಾ? ನಿನಗೆ ಹೇಗೆ ಅನಿಸ್ತು ಅದನ್ನ ಹೇಳೋ.
ನನಗ ಹ್ಞೂ ಓಕೆ ಚೆನ್ನಾಗಿದೆ ಬ್ರೋ. ಅಂದರೆ ನಾವು ಲೋಕಲಾಗಿ ಇಲ್ಲಿ ತಿಂತೀವಲ್ಲ ನಮ್ಮ ದೊಣ್ಣೆ ಬಿರಿಯಾನಿ, ಹೈದರಾಬಾದ್ ಆ ಥರ ಬಿರಿಯಾನಿ, ಟೇಸ್ಟ್ ಇಲ್ಲ ಬ್ರೋ. ಅದಕ್ಕಿಂತ ಕಂಪ್ಲೀಟ್ಲಿ ಡಿಫ್ರೆಂಟ್. ಅದಕ್ಕಿಂತ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗೈತೆ. ನಿಮ್ಮ ದೊಣ್ಣೆ ಬಿರಿಯಾನಿ ಅಂದರೆ ಲೈಕ್ ತುಂಬ ಸ್ಪೈಸಿ ಕೊಡ್ತಾರೆ, ಆ ಪುದೀನ ಮಸಾಲೆ ಜಾಸ್ತಿ ಜಾಸ್ತಿ ಇರುತ್ತೆ ನಮ್ಮಲ್ಲಿ. ಬಟ್ ಇದರಲ್ಲಿ ಬಂದು ಮಸಾಲೆ ಐತೆ, ಸ್ಪೈಸಸ್ ಅಂತ ಕರಿಬೋದು ನಾವು ಅದನ್ನ. ಅಷ್ಟೇ. ಎಸ್. ಸೊ ಒಂದು ಡಿಫ್ರೆಂಟ್ ಆಗಿರುತ್ತೆ. ಆ ಮಸಾಲೆನೂ ಸಹ ಮೈಲ್ಡ್ ಆಗೈತೆ, ಜಾಸ್ತಿ ಓವರ್ಲಿ ಮಸಾಲೆ ಇಲ್ಲ, ಮೈಲ್ಡ್ ಮಸಾಲೆ ಜೊತೆಗೆ ಅದ್ಭುತವಾಗೈತೆ. ಆ್ಯಂಡ್ ಚಿಕನ್ ಪೀಸ್ ಅಷ್ಟೇ ನೋಡಿ, ಸಖತ್ ಟೆಂಡರಿ ಮೀಟ್. 249 ರುಪೀಸು, ಓವರಾಲ್ 250 ಅಂದ್ಕೊಡಿ. ಸೊ ಒಂದು 250 ರೂಪಾಯಿ ಕೊಟ್ಟು ಹೊಟ್ಟೆ ತುಂಬ ಅನ್ಲಿಮಿಟೆಡ್ ಬಾರಿಸ್ಕೊಂಡು ಹೋಗ್ಬೋದು. ಅದೆಲ್ಲ ಸರಿ ಬ್ರೋ. ಇವಾಗ ಏನೇನು ಪೀಸಸ್ ಎಲ್ಲ ಸಿಗುತ್ತೆ ನಮ್ಗೆ ಅನ್ಲಿಮಿಟೆಡಲ್ಲಿ? ಸ್ಟಾರ್ಟರ್ಸು ಸಿಗುತ್ತಾ ಅಥವಾ ಬಿರಿಯಾನಿ ಪೀಸಸ್ಸು ಸಿಗುತ್ತಾ ಅಥವಾ ಬಿರಿಯಾನಿ ರೈಸ್ ಮಾತ್ರನಾ? ನಿನ್ನ ಬಿಡೋಗಳನ್ನ ಅಲ್ಲಿ ನೋಡಿದ್ರೆ ಪ್ರೈಸ್ ಕೇಳ್ದ, ಸರಿ ಮಚ್ಚ. ಇದರಲ್ಲಿ ಈ ರೈಸು ಜೊತೆಗಿರೋ ಪೀಸು ಅನ್ಲಿಮಿಟೆಡ್. ಓಕೆ. ಈ 2 ಲಾಲಿಪಾಪ್ ಇದೆಯಲ್ಲ ಇದು ಲಿಮಿಟೆಡಾ? ಓಕೆ. ಬಿರಿಯಾನಿ ಪೀಸು ಜೊತೆಗೆ ರೈಸ್ ಬಂದು ನಿಮಗೆ ಅನ್ಲಿಮಿಟೆಡ್ ಆಗಿರುತ್ತೆ. ಲಾಲಿಪಾಪ್ ಎಲ್ಲ ಸಿಗಲ್ಲ ಅಂತ ಹೇಳಿದ್ರು. ಸೊ ದಟ್ ಈಸ್ ವರ್ತ್. ಬಿರಿಯಾನಿಗೆ ಮಾತ್ರ ಬಂದರೆ ನೀವು ಖಂಡಿತವಾಗ್ಲೂ ಬಿರಿಯಾನಿ ಬಾರಿಸ್ಬೋದು. ಖಾರ ಪುಡಿ ಚಿಕನ್ ಐತೆ. ಆಹಾ, ಕಂಪ್ಲೀಟಾಗಿ ಮಸಾಲೆ ಭರಿತವಾಗಿರೋದು. ಬ್ಯಾಡಗೆ ಮೆಣಸಿನ್ಕಾಯಿನ ಖಾರ ಬರ್ತೈತೆ ಇದರಲ್ಲಿ. ಬ್ಯಾಡಗೆ ಮೆಣಸಿನ್ಕಾಯಿ ಜಾಸ್ತಿ ಹಾಕಿದ್ದಾರೆ, ಅದರ ಘಾಟು ಅದರ ಖಾರ ಜಾಸ್ತಿ ಹೊಡೆಯುತ್ತೆ. ಆ್ಯಂಡ್ ಕಂಪ್ಲೀಟಾಗಿ ಮಸಾಲೆ ಫಿಲ್ಡ್ ಆಗಿರೋದು, ಲೈಟಾಗಿ ಸೆಮಿ ಗ್ರೇವಿ ಟೆಕ್ಸ್ಚರಾಗಿ ಐತದು. ಈ ಪರೋಟನೋ ಚಪಾತಿನ ತೊಗೊಂಡ್ರೆ ಸೈಡಾಗೆ ಹೋಗ್ಬೋದು ಅದು, ಆ ಥರ ಒಂದು ಡಿಶ್ಶು. ಖಾರ ಹೊಡಿಯೋದೈತೆ ಡಿಶಲ್ಲಿ, ಲೈಟಾಗಿ ಮೈಲ್ಡ್ ಸ್ವೀಟ್ನ ಜೊತೆಗೆ ಒಂದು ಟ್ಯಾಂಗಿ ಫ್ಲೇವರು ಐತೆ. ಬಟ್ ಸ್ಪೈಸ್ ಫ್ಲೇವರ್ ಆಗಿದ್ದರೆ ಡೆಫಿನೆಟ್ಲಿ ಇಷ್ಟಪಡ್ತೀರಾ. ಮಟನ್ ಚುಕ್ಕ ನೋಡಿ, ಚಿಕ್ಕ ಚಿಕ್ಕ ಚಂಕ್ಸಾಗಿ ಕಟ್ ಮಾಡೋಕವ್ರೆ. ಈ ಚುಕ್ಕವನ್ನು ಕರೆಕ್ಟಾಗಿ ರೈಸ್ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಾಗೇ ಮೇಲೆ ಒಂದು ಈರುಳ್ಳಿ ತೆತ್ಕೊಂಡ್ರೆ ಮಂಚವಾಗಿರುತ್ತೆ. ಬಾಬಾ, ಇದು ಮಟನ್ ಪೀಸ್ ಅಂತಾರ, ಸಖತ್ ಸಾಫ್ಟಾಗಿ ಮುಟ್ಟಿದ್ರೆ ಮುರಿದೋಗ್ತೈತೆ. ಚೆನ್ನಾಗಿ ಅದನ್ನು ಚಿಕ್ಕ ಚಿಕ್ಕ ಚಮಚ ಕಟ್ ಮಾಡೋಕವ್ರೆ. ಸೂಪರ್. ಸೊ ಮಟನ್ ಚುಕ್ಕ ಮಿಸ್ ಮಾಡಬೇಡಿ. ಓಕೆ, ಇದ್ರ ಜೊತೆಗೂ ಅಷ್ಟೇ ಪರೋಟ ತಗೊಂಡು ಅದ್ರ ಜೊತೆಗೆ ಮಿಕ್ಸ್ ಮಾಡಿಕೊಂಡು ಒಂದು ಬೈಟ್ ಹೋದರೆ ಸಾಕದಾಗಿರುತ್ತೆ. ಬಟ್ ಸದ್ಯಕ್ಕೆ ನಾವು ಪರೋಟ ಬೇಡ ಅಂತ ರೀಸನ್ ಒಂದೇ, ಇದೇ ತಿಂದು ಬಾಡಿಸಿದ್ರೆ ಸಾಕು. ಏನಂತೆ ಮಚ್ಚ? ಅದನ್ನ ತಿಂತೆ, ಅದನ್ನ ಬಿಟ್ಬಿಡ್ತೀಯ. ಒಂದು ಮಾತು ಮಾತಾಡಿದ್ ನಾವು ಬರೀ ತಿಂತವನು, ಏನೋ ಮಾತಾಡು ಹೆಂಗೈತೆ ಎತ್ತ ಏನಂತ. ಚೆನ್ನಾಗಿದೆ ಬ್ರೋ, ಅದು ಮುಟ್ಕೊಂಡ್ರೆ ಒಲಿತೈತೆ, ಅಷ್ಟೊಂದು ಖಾರ ಐತೆ ಅದು. ಸೊ ಫುಲ್ ಸ್ಪೈಸಿ. ಇದರಲ್ಲೂ ಅಷ್ಟೇ ಲೈಟಾಗಿ ಸ್ಪೈಸಿ ಅನ್ನೋದು ಜಾಸ್ತಿನೇ ಐತೆ ಇದ್ರಲ್ಲಿ. ಲೈಟ್ ಅಲ್ಲ, ಜಾಸ್ತಿನೇ ಐತೆ ಸ್ಪೈಸಿ. ಬಟ್ ಈ ಚಿಲ್ ವೆದರ್ಗೆ ಅಥವಾ ಏನಾರ ಒಂದು ನೆಗಡಿ ಗಿಗಡಿ ಇದ್ದರೆ ಆ ಟೈಮಲ್ಲಿ ಖಾರ ಖಾರ ತಿನ್ನೋಕ್ಕೆ ಸಗದಾಗಿರುತ್ತಲ್ಲ, ಆ ಟೈಮಲ್ಲಿ ಮಾತ್ರ ಇದು ಪರ್ಫೆಕ್ಟ್ ಆಗಿರುತ್ತೆ. ಒಂದು ನನಗೆ ಡಿಸಪಾಯಿಂಟ್ಮೆಂಟ್ ಆಗಿದ್ದು ಏನು ಗೊತ್ತಾ, ಇವರು ಈ ಲಾಲಿಪಾಪ್ ಇನ್ನೊಂದು ಅನ್ಲಿಮಿಟೆಡ್ ಕೊಡ್ತಿದ್ರೆ ಚೆನ್ನಾಗಿರ್ತಿತ್ತು. ಈ ಮೊಟ್ಟೆ ತಿನ್ಬಿಟ್ಟಲ್ಲ ಮಚ್ಚ, ನೀನು ತಪ್ಪು ಮಾಡಿದೆ. ಬಿರಿಯಾನಿಗೆ ಮೊಟ್ಟೆ ಚೆನ್ನಾಗಿರುತ್ತೆ ಬ್ರೋ. ನನಗೇನು ಮೊಟ್ಟೆ ತರ್ಸೋಣ. ಇದು ಮಾತ್ರ ಲಿಮಿಟೆಡ್ ಅಂದ್ಬಿಟ್ರು ಬಂದಿದ ತಕ್ಷಣ. ಲಾಲಿಪಾಪ್ ಸರ್ ವಿಡಿಯೋ ನೋಡ್ತಿದ್ದೀರಾ ಅನ್ಸುತ್ತೆ. ಸೊ ನೆಕ್ಸ್ಟ್ ಟೈಮ್ ಏನಾರ ಕನ್ಸಿಡರ್ ಮಾಡಿ ಸ್ವಲ್ಪ ಲಾಲಿಪಾಪು, ಸ್ವಲ್ಪ ಇನ್ನೊಂದು ಅನ್ಲಿಮಿಟೆಡ್ ಅಥವಾ ಇನ್ನೊಂದು 1 ಪೀಸ್ ಎಕ್ಸ್ಟ್ರಾ ಕೂಡ ಮಾಡಿ, ಓಕೆನಾ? ಕನ್ಸಿಡರ್ ಮಾಡ್ಕೊಳ್ಳಿ ವಿಡಿಯೋ ನೋಡ್ತಿದ್ರೆ. ನಮ್ಮ ಆ್ಯಕ್ಚುಲಿ ಸೀನ್ ಐತೆ ಗೊತ್ತಾ? ಸೀನ್ ಏನಂತಂದರೆ ಆಲ್ರೆಡಿ ಒಂದು ತಂದು ಇಕ್ಕಿದ್ರು, ನಮ್ಮನ್ನ ರೆಕಾರ್ಡ್ ಮಾಡೋಕ್ಕೆ ಮರ್ತು ಅಂತ, ಅದಕ್ಕೆ ಇನ್ನೊಂದು ತರಿಸಿದ್ವಿ. ಮಜಾ ಪಾಯಸ ತಗೋ ಮಚ್ಚ, ಬೀಳ್ತೈತೆಲ್ಲ ಎಲ್ಲ ಚೆಲ್ಬಿಡು. ವಾ 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 ವಾ. ಸೊ ಎಳ್ನೀರು ಪಾಯಸ, ವಾವ್. ಆ ಹಾಲು ಜೊತೆಗೆ ಆ ಎಳ್ನೀರು ಬಿಟ್ಸ್ಗಳು ಚಿಕ್ಕ ಚಿಕ್ಕ ಬಿಟ್ಸಾಗಿ ಕಟ್ ಮಾಡಾಕವ್ರೆ. ಆ ಎಳ್ನೀರು ಒಳಗಡೆ ಇರುತ್ತಲ್ಲ ಗಂಜಿ. ಸ್ಪೈಸಿ ತಿನ್ಬಿಟ್ಟು ಖಾರ ಖಾರ ತನ್ನ ಗಿಳಿತೈತೆ ಒಳಗಡೆ ಅಲ್ವಾ? ಲಾಸ್ಟಲ್ಲಿ ಕುಡಿದ್ರೆ ಮಸ್ತ್ ಇರುತ್ತೆ. ಲಾಸ್ಟಲ್ಲಿ ಕುಡಿದ್ರೆ ಲಾಸ್ಟಲ್ಲೇ ಕುಡಿಬೇಕಲ್ಲಿ, ಏನೋ ಅಂತೀಯ? ಲಾಸ್ಟಲ್ಲಿ ಕುಡಿದ್ರೆ ಮಸ್ತ್ ಆಗಿರುತ್ತಂತೆ, ಲಾಸ್ಟಲ್ಲೇ ಕುಡಿಬೇಕು. ಆಲ್ಮೋಸ್ಟ್ ಎಲ್ಲ ಮುಗಿಸಾದ್ಮೇಲೆ ಲಾಸ್ಟಲ್ಲಿ ಇದೊಂದು ಮಿಸ್ ಮಾಡಬಾರ್ದು. ನಾನು ಫಸ್ಟಲ್ಲೇ ಕುಡಿತೀನಿ ಅದನ್ನು. ಈಗ ಏನಂತೀಯ? ಇಡು ಪ್ರೋಟೀನ್ ಫಸ್ಟ್ ಕೊಳ್ಳು, ಆಮೇಲೆ ಆಟಕ್ಕೆ ಹೋಗ್ತೀಯ. ಇವಾಗ ಸಾಕಾದಾಗೈತೆ. ಸೊ ಎಳ್ನೀರು ಪಾಯಸ ಇವರ ಅಥೆಂಟಿಕ್ ಇವರು ಇಲ್ಲಿ
ಹೋಟೆಲ್ ಕಂದಸ್ವಾಮಿಯಲ್ಲಿ. ಓಕೆನಾ, ಯಾವಾಗ ಬಂದರೂ ನಿಮಗೆ ಇದು ಸಿಗುತ್ತೆ. ಸೊ ಖಂಡಿತವಾಗ್ಲೂ ಟ್ರೈ ಮಾಡಿ. ಈ ಒಂದು ಎಳ್ನೀರು ಪಾಯಸನ ಇಷ್ಟಪಡ್ತೀರಾ. ನಾರ್ಮಲಾಗಿ ಗುಲಾಬ್ ಜಾಮೂನ್ ತಿಂತೀವಿ, ಇದೇನಪ್ಪ ಅದು ಕ್ಯಾರೆಟ್ ಹಲ್ವಾ. ಲಾಸ್ಟಲ್ಲಿ ಎಲ್ಲ ಆದಮೇಲೆ ಸ್ವೀಟ್ ತಿನ್ನಬೇಕು ಅದನ್ನ ಇದನ್ನ ಆಬ್ವಿಯಸ್ಲಿ ಅವಾಗ ಇದನ್ನು ತಿಂದರೆ ಒಂದು ರೀತಿ ಡ್ರಿಂಕ್ಸ್ ಕೊಡ್ದಂಗೆ ಆಗ್ಬಿಡುತ್ತೆ, ಒಂದು ರೀತಿ ಸ್ವೀಟ್ ಆಗುತ್ತೆ ಕುಡ್ದಂಗೆ ತಿನ್ನಂಗೆ ತಿಂದಂಗೆ. ಸೊ ದಟ್ಸ್ ಇಟ್. ಐ ಹೋಪ್ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈಗ ನಾವು ವಿಡಿಯೋ ಮುಗಿಸಿಲ್ಲ ಅಂದರೆ ಇಳಿತಾನಲ್ಲ ಆಫ್ ಕ್ಯಾಮ್ರಾ ಅವನು CM ನಮ್ಮನ್ನು ಸರಿಯಾಗಿ ಬಾರಿಸ್ಬಿಡ್ತಾನೆ. ಸೊ ನಾಳೆ ಇನ್ನೊಂದು ಹೊಸ ವಿಡಿಯೋಲಿ ಸಿಗೋಣ. ಐ ಹೋಪ್ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದಿರೋ ತುಂಬ ಜನ ನೋಡ್ತಿದ್ದೀರಾ, ಆದಷ್ಟು ಶೇರ್ ಮಾಡಿ. ಸುತ್ತಮುತ್ತ ಮಾನ್ಯತೆ ಟೆಕ್ ಪಾರ್ಕು ನಿಮ್ಮ ಫ್ರೆಂಡ್ಸ್ ಯಾರು ಇದ್ದರೆ ಐಟಿಯಲ್ಲಿ ಕೆಲಸ ಮಾಡ್ತಿರ್ತಾರೆ, ಜಸ್ಟ್ ಅವ್ರಿಗೆ ರೆಕಮೆಂಡ್ ಮಾಡಿ ಒಂದು ಜಾಗನ. ಸೊ ಈ ಥರ ಒಂದು 250 ರೂಪೀಸ್ಗೆ ಅನ್ಲಿಮಿಟೆಡ್ ಕಾಂಬೋ ಅನ್ನೋದು ಸರ್ವ್ ಮಾಡ್ತಾರೆ. ಒಂದು ಮೀಲ್ ಕಾಂಬೋ, ಬಿರಿಯಾನಿ ಕಾಂಬೋ ಅಂತಾನೆ ನೀವು ಅವರಿಗೆ ತಿಳಿಸ್ಬೋದು. ಸೊ ಇದೇ ರೀತಿ ಏನಾರ ಜಾಗ ನಿಮ್ಮ ಏರಿಯಾದಲ್ಲಿದ್ದರೆ ಖಂಡಿತವಾಗ್ಲೂ ಕೆಳಗಡೆ ಕಮೆಂಟಲ್ಲಿ ಹಾಕಿ, ನಾನು ಬರ್ತೀನಿ, ಅದ್ರ ಜೊತೆಗೆ ಇವನು ಬರ್ತಾನೆ. ಆ್ಯಂಡ್ ನಮ್ಮ ಸೀರೀಸು 5 ಸ್ಟಾರ್ ರೇಟೆಡ್ ಸ್ಪಾಟ್ ಸೀರೀಸ್ ಇರಲಿ, ಅಥವಾ ಬ್ರೇಕ್ಫಾಸ್ಟ್ ಸ್ಪಾಟ್ ಸೀರೀಸ್ ಇರಲಿ, ಹಿಡನ್ ಜೆಮ್ ಇರಲಿ, ಓವರ್ ರೈಡ್ ಇರಲಿ, ಸೊ ಇವೆಲ್ಲ ಲೈಕ್ ಐತೆ, ಎಲ್ಲ ಒಂದು ಬಕೆಟ್ ಲಿಸ್ಟಲ್ಲಿ ಇಕ್ಕಿದ್ದೀನಿ. ಎಲ್ಲ ಒಂದೊಂದಾಗಿ ಬರ್ತಾ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಮಂತ್ ಬಂದು ನಮಗೆ ಒಂದು ಸ್ಪೆಷಲ್ ವೀಡಿಯೋ ವೆಯ್ಟ್ ಮಾಡಿ. ಓಕೆನಾ, ಸ್ಟೇ ಟ್ಯೂನ್. ಸೊ ಒಂದು ರೀತಿ ಚೆನ್ನಾಗಿರುತ್ತೆ. ಸೊ ಪ್ಲ್ಯಾನ್ ತುಂಬ ಮಾಡಿದ್ದೀನಿ, ಅದು ಹೇಗೆ ಹೊರಗಡೆ ಇಲ್ವೋ ಏನೂ ಗೊತ್ತಿಲ್ಲ, ಬಟ್ ಸ್ಪೆಷಲಾಗಿ ವೀಡಿಯೋ ಒಂದು ಬಂದೇ ಬರುತ್ತೆ. ಸೊ ಅಂಟಿಲ್ ದೆನ್, ಬಾಯ್ ಫ್ರಮ್ ಶಾರುಖ್.